ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾಕೆ ಅಂತ ಅಂದ್ರೆ ಇವತ್ತು ಮಹಾಶಿವರಾತ್ರಿ. ಅವನ್ಗೆ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಎಕ್ಸಾಮ್ ಇದೆ. ಸೊ ಅದಕ್ಕೆ ಅವ್ನ ಪ್ಲಾನ್ ಏನಂದ್ರೆ ಬಳ್ಳಾರಿಲಿ ಬೇಸಿಗೆ ಕಾಲದಲ್ಲಿ ಒಂದು ಬಂಡೆ ಮೇಲೆ ಕೂತ್ಕೊಂಡು ಆ ಮೆಣಸಿನಕಾಯಿನ ತಿಂದ್ರೆ ಏನ್ ಖಾರ ಹೊಡಿತದೋ ಗೊತ್ತಿರ್ತದೆ. ಅದು ತದ್ವಿರುದ್ಧವಾದ ಚಳಿ ಮಾಡ್ಕೋಬೇಡಿ. ಸಿರಿ ಫ್ರೆಂಡ್ಸ್ ಅಂದ್ರೆ ರೆಡ್ ಹ್ಯಾಟ್ ಹಾಕಿ, ನಮ್ ಫ್ರೆಂಡ್ಸ್ ಇರೋರು ಬ್ಲಾಕ್ ಹಾರ್ಟ್ ಹಾಕಿ. ನೋಡಿ ಲಂಡನ್ ಅಲ್ಲೂ ಕ್ಯೂ ಗೈಸ್. ಇವನ್ ದೇವಸ್ಥಾನದಿಂದ ಈಚೆ ಬಂದಿದ ತಕ್ಷಣನೇ ಬಕಾಸೂರನ್ ತರ ಆಲ್ರೆಡಿ ತಿಂತಾ ಇದ್ದಾನೆ. ಸೊ ಬನ್ನಿ ಗೈಸ್, ಇವಾಗ Airbnb ಟೂರ್ ಮಾಡೋಣ. ಲಂಡನ್ ಅಲ್ಲಿ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ, ಟ್ಯಾಪ್ ವಾಟರ್ ಕುಡಿಯೋದು. ಐ ಆಮ್ ಇನ್ ಲವ್ ವಿತ್ ದಿಸ್. ಡುಪ್ಲೆಕ್ಸ್ ತರ, ಟ್ರಿಪ್ಲೆಕ್ಸ್ ತರ ಆಕ್ಚುಲಿ. ಸೊ ದಿಸ್ ಇಸ್ ದ ಪೆಂಟ್ ಹೌಸ್. ನಾನು ಇನ್ಮೇಲೆ ಒಂದು ನ್ಯೂ ರೂಲ್ ಫಾಲೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಈ ಬ್ಲಾಗ್ ನಾನು ಅಪ್ಲೋಡ್ ಮಾಡಿದಾಗ ಆಲ್ರೆಡಿ ಇಂಡಿಯಾದಲ್ಲಿ ಇರ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂತ ಅಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ ಇವತ್ತು ಮಹಾಶಿವರಾತ್ರಿ. ಹೋದ ವರ್ಷ ಮಹಾಶಿವರಾತ್ರಿಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ. ಈ ಸಲ ಮಹಾಶಿವರಾತ್ರಿಲಿ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೀನಿ. ನೀವು ಗೈಸ್ ನಮ್ಮ ಅಪ್ಪ ಅಮ್ಮನ ತೋರಿಸ್ತೀನಿ. ಸೊ ಇಲ್ಲಿದ್ದಾರೆ ನಮ್ಮ ಅಪ್ಪ ಅಮ್ಮ. ನಮ್ಮಪ್ಪ ಗ್ಲೌಸ್ ಹಾಕೊಂಡು ಚಳಿ 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 ಅಂತ ಇದ್ದಾರೆ. ನನಗೇನಿಲ್ಲ. ಇವತ್ತು ಮಹಾಶಿವರಾತ್ರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ದೇವರು ಶಿವ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊತೀನಿ. ಇವತ್ತು ಅನ್ಫಾರ್ಚುನೇಟ್ಲಿ ನಿನ್ನೆ ಮತ್ತೆ ಇವತ್ತು 14 ಫೆಬ್ರವರಿ ಮತ್ತೆ 15 ಫೆಬ್ರವರಿ ಟ್ಯೂಬ್ ಸ್ಟೇಷನ್ ಕ್ಲೋಸ್ ಆಗಿದೆ. ದಟ್ ಇಸ್ ದೇರ್ ಆರ್ ನೋ ಟ್ರೈನ್. ಸರಿ, ಸೆಂಟ್ರಲ್ ಟ್ರೈನ್ ಮಾತ್ರ ಇಲ್ಲ. ಇವಾಗ ಹೋಗ್ತಾ ಇರೋದು ಬಂದು ವೆಮ್ಲಿಗೆ. ಸೆಂಟ್ರಲ್ ಟ್ರೈನ್ ತಗೋಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಿನ್ನೆ ಇವತ್ತು 2 ದಿನಾನೂ ಟ್ರೈನ್ ಇದೆ. ಅದಕ್ಕೆ ಇವಾಗ ಕ್ಯಾಬ್ ಬುಕ್ ಮಾಡಿದೀನಿ. ಕ್ಯಾಬ್ ಇಸ್ ಆನ್ ದ ವೇ. ಇವ್ನು ನೋಡಿ ಗೈಸ್, ಇಲ್ಲಿ ನಿಂತಿದ್ದಾನೆ. ಬರೀ ನನಗೆ ಇರಿಟೇಟ್ ಮಾಡೋದೇ ಆಗೋಯ್ತು ಗೈಸ್. ಚಳಿ ಆಗಲ್ಲ ಅಲ್ಲ, ಅವ್ನಿಗೆ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಎಕ್ಸಾಮ್ ಇದೆ. ಸೊ ಅದಕ್ಕೆ ಅವ್ನ ಪ್ಲಾನ್ ಏನಂದ್ರೆ ಜ್ವರ ಬರ್ಸ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡಕ್ಕೆ, ಎಕ್ಸಾಮ್ಗೆ ಹೋಗ್ದಿರೋ ತರ. ಬರೀ ಹಿಂಗೆ ಇರಿಟೇಟ್ ಮಾಡೋದು ಗೈಸ್. ಸ್ವಲ್ಪ ಕಮೆಂಟ್ ಅಲ್ಲಿ ಬುದ್ಧಿ ಹೇಳಿ ಗೈಸ್. ಅವ್ನಿಗೆ ಹೇಳೋ ಮಾತೇ ಕೇಳಲ್ಲ. ವೆರಿ ಬ್ಯಾಡ್ ಗೈಸ್, ವೆರಿ ಬ್ಯಾಡ್. ಹಾಕೊಂಡಿದ್ದಾನೆ. ಸಾರಿ, ನಿಂದಲ್ಲ, ನಾನ್ ಹಾಕೊಂಡಿದ್ನ ಕಿತ್ತಿ ಹೊಡೆದಿ ಐಸ್ಕೊಂಡಿದ್ದಾಳೆ. ಚಳಿ ಹೆಂಗಿದ್ದೀರಿ? ಚಳಿನ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಅಂತ ಬರ್ತದೆ, ಖಾರ ಮೆಣಸಿನ್ಕಾಯಿ. ಆ ಮೆಣಸಿನ್ಕಾಯಿನ ಒಂದು ಬಳ್ಳಾರಿಲಿ ಬೇಸಿಗೆ ಕಾಲದಲ್ಲಿ ಬಳ್ಳಾರಿಲಿ ಒಂದು ಬಂಡೆ ಮೇಲೆ ಕೂತ್ಕೊಂಡು ಆ ಮೆಣಸಿನ್ಕಾಯಿನ ತಿಂದ್ರೆ ಏನ್ ಖಾರ ಹೊಡಿತದೋ ಗೊತ್ತಿರ್ತದೆ. ಅದು ತದ್ವಿರುದ್ಧವಾದ ಚಳಿ. ಅರ್ಥ ಆಯ್ತು ಗೈಸ್. ನಮ್ಮ ಅಪ್ಪಂಗೆ ಎಷ್ಟು ಚಳಿ ಆಗ್ತಿದೆ ಅಂದ್ರೆ ಅವ್ರು ನಡುತ್ತಾ ಇದ್ರೆ ಅದ್ ಹೆಂಗಿದಿರೋ ನೀವು ಅಂತ ಅವ್ರು ಗ್ಲೌಸ್ ಹಾಕೊಂಡು ಚಳಿ ಚಳಿ ಅಂತಿದ್ದಾರೆ. ನನಗೆ ಚಳಿ ಆಗ್ತಿದೆ ಇಲ್ಲ ಅಂತ ಅಲ್ಲ, ಬಟ್ ಐ ಗಾಟ್ ಯೂಸ್ ಟು ಇಟ್. ಮೈ ಬಾಡಿ ಇಸ್ ಯೂಸ್ ಟು ದಿಸ್ ಕೋಲ್ಡ್ ಅನ್ನೋ ತರ. ಸೊ ನೋಡಿ, ಅವರಷ್ಟು ಜಾಕೆಟ್ ಹಾಕೊಂಡು ಚಳಿ ಚಳಿ ಅಂತಿದ್ದಾರೆ. ಏನು ಹಾಕೊಂಡೆ ಚಳಿ ಅಂತ. ನನಗೇನು ಚಳಿನೂ ಆಗ್ತಿಲ್ಲ. ನಾವು ಬಾಡಿನ ಎಷ್ಟು ಹೀಟಾಗಿ ಇಟ್ಕೊತೀವೋ ಅಷ್ಟು ಚಳಿ ಆಗುತ್ತೆ. ನಾರ್ಮಲ್ ಆಗಿದ್ರೆ ನೋಡಿ ಗೈಸ್, ಒಳ್ಳೆ ದೊಡ್ಡ ಗಂಡ್ಸ್ ತರ ಆಗ್ಬಿಟ್ಟಿದ್ದಾನೆ. ಅವನ್ಗೆ ಮೀಸೆ ಎಲ್ಲ ಬಂದ್ಬಿಟ್ಟಿದೆ. ಕಟ್ ಮಾಡಿಸ್ತಾನಂತೆ ನೋಡಪ್ಪ ಮೀಸೆನ. 1,000 ರೂಪಾಯಿ. ನಾನು ಹೇಳ್ದಂಗೆ ಚಳಿ ಹೆಂಗಿದೆ ಅಂತ ಅಂದ್ರೆ, ಸೊ ಒಂದು ಇಡೀ ವರ್ಲ್ಡ್ನ ಒಂದು ಫ್ರಿಡ್ಜಿಗೆ ಹೋಲಿಸ್ಬಿಟ್ರೆ ಲಂಡನ್ನ ದೇವರು ಫ್ರೀಸರಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಅದು ಫ್ರಿಡ್ಜೇ ಕೋಲ್ಡು, ಅಂಥದ್ರಲ್ಲಿ ಫ್ರೀಸರು. Guys, the weather is literally -3 degree and Bangalore is 30 degree. ಇವಾಗ ಇನ್ನು ಒಂದು ವಾರದಲ್ಲಿ ಬ್ಯಾಂಗ್ಳೂರ್ಗೆ ಹೋಗ್ತೀವಿ ನಾವು. ಇವಾಗ ಅದು ಹೆಂಗೆ ಮೇಂಟೈನ್ ಮಾಡ್ತೀವೋ ಗೊತ್ತಿಲ್ಲ. ಸೊ ಇವತ್ತು ಆ್ಯಕ್ಚುಲಿ ನಾನು ನಿನ್ನೆ Airbnb ಇದ್ವಲ್ಲ, ಆ Airbnb ಇವತ್ತು ಚೆಕ್ಔಟ್ ಮಾಡಿದ್ವಿ. ಇದಕ್ಕೆ ತುಂಬ ಹರಿಬರಿಲಿದ್ವಿ ಗೈಸ್. ಬೆಳಗ್ಗೆ ನಾವು 10ಗೆ ಚೆಕ್ಔಟ್ ಮಾಡಬೇಕಿತ್ತು. ಇದಕ್ಕೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ. ಇವಾಗ ಸೆಂಟ್ರಲ್ ಲಂಡನಲ್ಲಿ ಇನ್ನೊಂದು Airbnb ಬುಕ್ ಮಾಡಿದ್ವಿ. ಬಿಕಾಸ್ ವಿ ಗೋಣ ಸ್ಟೇ ಫಾರ್ another 1 more week. ಡಾಕ್ಟರ್ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಎಲ್ಲೂ ಟ್ರಾವೆಲ್ ಮಾಡಬೇಡಿ, ಬಿಕಾಸ್ ಇಂಡಿಯಾ 10 hours ಟ್ರಾವೆಲ್ ಅಲ್ವಾ. ಸೊ ರೆಸ್ಟ್ ಮಾಡಿ 2 weeks ಆದ್ಮೇಲೆ ಹೋಗಿ ಅಂತ ಹೇಳಿರೋದು. ಅದಕ್ಕೆ ಇನ್ನೊಂದು ವಾರ ಇದ್ದು ಹೋಗೋಣ ಅಂತ ಅನ್ಕೊಂಡಿದ್ವಿ. ಹೆಂಗಿದ್ರು ನನ್ನ ಬರ್ಡೇ ಕೂಡ ಇದೆ. ಇವಾಗ ಸೆಂಟ್ರಲ್ ಅಲ್ಲಿ ಇನ್ನೊಂದು Airbnb ಬುಕ್ ಮಾಡಿದೀನಿ, ಅಲ್ಲಿಗೆ ಹೋಗ್ಬೇಕು. ನೋಡಿ ಗೈಸ್, ರೇಂಜ್ ರೋವರ್ ನಮ್ದು. ವಾವ್, ನಮ್ದು ಐ ಮಿಸ್ ಮೈ ಕಾರ್. Airbnb ಬುಕ್ ಮಾಡಿದೀವಿ. ಅದರದ್ದು ಕೂಡ ಟೂರ್ ಖಂಡಿತವಾಗ್ಲೂ ತೋರಿಸ್ತೀನಿ ಈ ವ್ಲಾಗ್ ಅಲ್ಲಿ. ದ ಹೌಸ್ ಇಸ್ ಕ್ವೈಟ್ ವೆರಿ ಕ್ಯೂಟ್. ಮಾಡ್ಕೋಬೇಡಿ, Airbnb ಟೂರ್ ಕೊಡ್ತೀನಿ. ಸೊ ಬ್ಲಾಗ್ನ ಎಂಡ್ ತನಕ ನೋಡಿ. ನಂಗೆ ಇಲ್ಲೊಂದು ಅರ್ಥ ಆಗಲ್ಲ. ಮುಂದೆ ನಂಬರ್ ಪ್ಲೇಟ್ ಎಲ್ಲ ವೈಟ್ ಇದೆ, ಹಿಂದೆ ನಂಬರ್ ಪ್ಲೇಟ್ ಫುಲ್ ಎಲ್ಲೋ ಇದೆ. ನೋಡಿ ತೋರಿಸಿ. ಮತ್ತೆ ಹಿಂದೆ ತೋರಿಸು, ಹಿಂದೆ ತೋರಿಸಿ ಗಾಡಿದು. ಎಲ್ಲೋ ಇದೆ,
ಈ ಗಾಡಿದು ಅಷ್ಟೇ. ಲಂಡನ್ ಅಲ್ಲಿ ಏನ್ ಗೊತ್ತಾ, ನಂಬರ್ ಪ್ಲೇಟ್ ಅಲ್ಲೇ ಯು ಗೆಟ್ ಟು ನೋ ದ ಇಯರ್ ಆಫ್ ದ ಕಾರ್. ಗೈಸ್ ಪಾರ್ಷ ನೋಡಿ ಗೈಸ್, ಗ್ರೀನ್ ಕಲರ್ ಸೋ ಗುಡ್. ಇವನ್ ಫುಲ್ಲು ಫಿದಾ ಆಗ್ಬಿಟ್ಟಿದ್ದಾನೆ ಗೈಸ್, ಯಾಕೆಂದ್ರೆ ಲಂಡನ್ ಅಲ್ಲಿ ಗೈಸ್ ಎಷ್ಟು ಮಾತಾಡ್ತಾನೆ ಗೈಸ್. ಲಂಡನ್ ಅಲ್ಲಿ ಫುಲ್ ಸೂಪರ್ ಕಾರ್ಸ್ ಅಲ್ವಾ, ಅದಕ್ಕೆ ಅವ್ನ್ ಮೊದ್ಲೇ ಕಾರ್ ಹುಚ್ಚ. ಇರಿಟೇಷನ್ ಗೈಸ್, ಇವನ್ನ ಹಾಸ್ಟ್ಲಿಗೆ ಹಾಕ್ಬೇಕು ಬೇಡವಾ ಅಂತ ಕಮೆಂಟ್ ಮಾಡಿ ಗೈಸ್. ಎಷ್ಟು ಜಾಸ್ತಿ ಕಮೆಂಟ್ಸ್ ಬರುತ್ತೋ ಅದ್ರ ಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀವಿ. ಸಿರಿ ಫ್ಯಾನ್ಸ್ ಅಂದ್ರೆ ರೆಡ್ ಹಾರ್ಟ್ ಹಾಕಿ, ನನ್ ಫ್ಯಾನ್ಸ್ ಅಂದ್ರೆ ಬ್ಲಾಕ್ ಹಾರ್ಟ್ ಹಾಕಿ. ಫ್ಯಾನ್ಸ್ ಅಂತ ಎಲ್ಲ ಹೇಳ್ಬಾರ್ದು, ಫ್ಯಾನ್ಸ್ ಅಲ್ಲ ಸಬ್ಸ್ಕ್ರೈಬರ್ಸ್ ಅಂತಾನೂ ಇಲ್ಲ. ಯು ಗೈಸ್ ಆರ್ ಆಲ್ ಮೈ ಫ್ರೆಂಡ್ಸ್. ನಾನು ಯಾವತ್ತೂ ನನ್ನ ಸಬ್ಸ್ಕ್ರೈಬರ್ಸ್ನ ನನ್ನ ಫ್ಯಾನ್ಸ್ ಅಂತ ಎಲ್ಲ ಹೇಳ್ಕೊಳಲ್ಲ. ಇಲ್ಲ ಗೈಸ್, ನಾನು ಕಟ್ ಮಾಡಲ್ಲ ನೋಡಿ ಗೈಸ್. ಸಿರಿ ಫ್ರೆಂಡ್ಸ್ ಅಂದ್ರೆ ರೆಡ್ ಹಾರ್ಟ್ ಹಾಕಿ, ನಮ್ ಫ್ರೆಂಡ್ಸ್ ಇರೋರು ಬ್ಲಾಕ್ ಹಾರ್ಟ್ ಹಾಕಿ. ಇಲ್ಲ ಗೈಸ್, ನನ್ನ ಯಾರು ಇಷ್ಟಪಡ್ತಿರೋ ಪರ್ಪಲ್ ಹಾರ್ಟ್ ಹಾಕಿ ಗೈಸ್, ಬಿಕಾಸ್ ಮೈ ಫೇವ್ರೆಟ್ ಕಲರ್ ಇಸ್ ಪರ್ಪಲ್. ನಂದು ಬ್ಲಾಕ್ ಹಾಕಿ. ಸರಿ ಗೈಸ್, ಕ್ಯಾಬ್ ಬರ್ತಾ ಇದೆ, ಕ್ಯಾಬ್ ಒಳಗಡೆ ಹತ್ತಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಗೈಸ್. ನಮ್ಮ ಹತ್ರ ಮುಂಚೆ ಫಸ್ಟ್ ಡಾಗ್ ಇದ್ದಿದ್ದಿದೆ, ನಮ್ಮಪ್ಪ ನಮ್ಮಮ್ಮಂಗೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ದಿದೆ ಥರ ಲ್ಯಾಬ್ ಬ್ಲ್ಯಾಕು. ಬಾಕ್ಸಿ ಅಂತ ಹೆಸರಿರುತ್ತೆ, ಕ್ಯೂಟ್ ಆಗಿದೆ ಗೈಸ್. ಐ ಮಿಸ್ ಬಾಕ್ಸಿ. ಶ್ರವಣ ನಕ್ಷತ್ರ ಮಕರ ರಾಶಿ ಜನಾವಧಿಸ್ಯ ಸಕುಟುಂಬ ಸಹ ಕುಟುಂಬ ನಾಮಸ್ತೆ ವಿಜಯ ವೀರ್ಯ ಆರೋಗ್ಯೇಶ್ವರ. ಇದು ಬಂದ್ಬಿಟ್ಟು ಕುಮಾರಸ್ವಾಮಿ ಟೆಂಪಲ್ ಅಂತ ಬ್ಯಾಂಗ್ಳೂರಲ್ಲಿರೋದು. ಸೊ ಅದರದ್ದು ಮೇನ್ ಅರ್ಚಕರು ನಮಗೆ ವಿಡಿಯೋ ಕಾಲ್ ಮಾಡಿ ನಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ತಿದ್ರು. ಶಿವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವತಾ ಸಂಪೂರ್ಣ ಅನುಗ್ರಹದಸ್ತು. ಶ್ರೀ ಶಿವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವತಾ ಪುಷ್ಪಶ್ಯಾಮ ಪೂಜಾಂ ಸಮರ್ಪಯಾಮಿ. ಗೈಸ್ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಫುಲ್ಲು ಕ್ಯೂ ಇದೆ, ಚಳಿ ಗೈಸ್, ನನ್ನ ಕೈಲಾಗ್ತಿಲ್ಲ, ತುಂಬ ಚಳಿ ಇದೆ. ಹೌದು ಗೈಸ್, ಸಾಕ್ಸ್ ಹಾಕೊಂಡಿದ್ದೀವಿ. ನಮ್ಮಮ್ಮ ಅಲ್ಲ ಗೈಸ್, ಯಾರೋ ಇಡೀ ಗೈಸ್ ನಮ್ಮ ಅಪ್ಪ ಅಮ್ಮ ಹಿಂದೆ ಇದ್ದಾರೆ. ಮಳೆ ಬಂದು ಫುಲ್ಲು ಕೊಚ್ಚೆ ಥರ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ನೋಡಿ ಹೂವು ಇಟ್ಟಿದ್ದಾರೆ, ಕ್ಯೂ ಅಲ್ಲಿ ನಿಂತಿದ್ದೀವಿ ನೋಡಿ. ಲಂಡನಲ್ಲೂ ಕ್ಯೂ ಗೈಸ್, ಮಹಾಶಿವರಾತ್ರಿ ದಿನ. ದೇವ್ರ ಪವರ್ ಹಂಗಿದೆ. ಶಿವನು ಮೇಲೆ ನೋಡಿರುವ ಜನರು ಮಾಡು. ಶಿವನು ಮೇಲೆ ನೋಡಿರುವ ಜನರು. ಇವಾಗ ನಮ್ದು ದೇವಸ್ಥಾನ ಆಯ್ತು. ಹೇಗಿತ್ತು ದೇವ್ರ ದರ್ಶನ ಅಪ್ಪ? ಅಭಿಷೇಕ ಮಾಡಿಸಿದ್ರು, ಹೌದು, ತುಂಬ ಚೆನ್ನಾಗಿತ್ತು ಗಾಯ್ಸ್. ಬನ್ನಿ ಇವಾಗ ನೋಡೋಣ ನೆಕ್ಸ್ಟ್ ಏನು ಅಂತ. ನಾನು ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡೆ ಗೈಸ್. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನೀವೆಲ್ಲ ಒಳ್ಳೆ ಕೆಲಸನೇ ಮಾಡಿ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ. ಬನ್ನಿ ಇವಾಗ ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಹೋಗೋಣ, ಸಾಯಿಬಾಬಾ ದೇವಸ್ಥಾನಕ್ಕೆ. ಫುಲ್ ನೋಡಿ ಗೈಸ್, ಅಂದರೆ ಹೋಗ್ಬೇಕು. ಕಾರ್ದು ತೋರಿಸ್ತೀನಿ ನೋಡಿ, ಹಿಂಗಾಗಿದೆ. ನಾನು ಆ್ಯಂಗಲಲ್ಲಿ ತೋರಿಸ್ತಾ. ಇದು ಬಂದು ಸಾಯಿಬಾಬಾ ದೇವಸ್ಥಾನ. ನೋಡಿರ್ತಾರ ನಾನು ಲಾಸ್ಟ್ ಇಯರ್ ಬ್ಲಾಗಲ್ಲಿ. ಸೊ ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ ಇಲ್ಲೇ ಮಾಡ್ತಾ ಇದ್ದೀನಿ. ಇದು ಬಂದು ಈಶ್ವರನ್ ಟೆಂಪಲ್ ನೋಡಿ ಗೈಸ್, ವೆಂಬ್ಲಿಯಲ್ಲಿರೋದು. ಸೊ ನೀವು ಯಾರು ಲಂಡನಲ್ಲಿದ್ದರೆ ಯು ಗೈಸ್ ಹ್ಯಾವ್ ಟು ರಿಯಲಿ ಕಮ್ ಆ್ಯಂಡ್ ವಿಸಿಟ್ ದಿಸ್ ಟೆಂಪಲ್. ಸೊ ಇದರ ಆಪೋಸಿಟ್ ಇಲ್ಲ ಇದೆ ದೇವಸ್ಥಾನ ನೋಡಿ. ಫುಲ್ ನನಗಂತೂ ಇಂಡಿಯಾ ಫೀಲ್ಸ್ ಬರ್ತಾ ಇದೆ ಗೈಸ್. ಈ ಪ್ರಸಾದ ಕೂಡ ಕೊಡ್ತಾರೆ. ನಮಗೆ ದೇವಸ್ಥಾನದಲ್ಲಿ ಪ್ರಸಾದ ಮತ್ತೆ ಹಾಲು ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಬಿಡಿ, ನೀವು ದರ್ಶನ ಮಾಡ್ಕೊಡಿ, ದೇವ್ರು ನಿಮಗೂ ಒಳ್ಳೇದು ಮಾಡಲಿ. ದೇವಸ್ಥಾನದಿಂದ ಈಚೆ ಬಂದಿದ ತಕ್ಷಣನೇ ಬಕಾಸೂರನ್ ತರ ಆಲ್ರೆಡಿ ತಿಂತಾ ಇದ್ದಾನೆ. ತಾಳ್ಮೆ ಅನ್ನೋದೇ ಇಲ್ಲ ಗೈಸ್ ಇವನ್ಗೆ. ಇನ್ನ ನಮ್ಮ ಡ್ಯಾಡಿ ಶೂ ಹಾಕೋತಿದ್ದಾರೆ, ಅಷ್ಟರಲ್ಲಿ ಇವನು ಆಲ್ರೆಡಿ ತಿನ್ನಕ್ಕೆ ಹುಟ್ಟವನೇ. ಯಾವ್ದೋ ಆಂಟಿ ಪ್ಲೀಸ್ ಗಾಡ್ ಅಂತಿದ್ದಾರೆ. ಏನಕ್ಕೆ ಹಂಗೆ ಹೇಳ್ತಾ ಇದಾರೆ ಅಂತ ಗೊತ್ತಿಲ್ಲ. ಊಟ ಕೊಟ್ಟರು ಇಸ್ಕೊತಿಲ್ಲ ಗೈಸ್, ಗೊತ್ತಿಲ್ಲ ಇನ್ನೇನು ಕೊಡಬೇಕು ಅವ್ರಿಗೆ. ಇವಾಗೆಲ್ಲ ನಿಂತ್ಕೊಂಡು ಪ್ರಸಾದ
ಏನು ಸರ್ ಇದು? ಆಲೂಗೆಡ್ಡೆ ಬೇಳೆ ಸಾರು ಇಲ್ಲೇ ಹೊರಗಡೆ ಮೆಂಬಿ ತಿನ್ನೋಣ ಅನ್ಕೊಂಡ್ವಿ. ನಮ್ಮ ಮನೇಲಿ ಮಾಡಿದ್ರೆ ತಿಂದಿದ್ದ ನೋಡಿ ಗೈಸ್, ನೋಡ್ದಂಗೆ ಹೇಳ್ತಿದ್ದಾರೆ ಅಷ್ಟಾಗಲೇ ಅನ್ನದ ಬೆಲೆ ಗೊತ್ತಾಗುತ್ತೆ ಖಂಡಿತ. ಹಾಸ್ಟ್ಲಿಗೆ ಹಾಕ್ಬೇಕಾ ಬೇಡವಾ ಅಂತ ನೀವೇ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ಸ್ ಮೇಲೆ ಅವ್ನು ಹಾಸ್ಟ್ಲಿಗೆ ಹಾಕ್ಬೇಕಾ ಬೇಡವಾ ಇವರು ಡಿಸಿಷನ್ ತಗೋತಾರೆ. ನನ್ನ ಪ್ರಕಾರ ಫಸ್ಟ್ ಅವ್ನು ಹಾಸ್ಟ್ಲಿಗೆ ಹಾಕ್ಬೇಕು ಗೈಸ್, ಅವಾಗಲೇ ಅವ್ನು ಬುದ್ಧಿ ಕಲಿಯೋದು. ಎಷ್ಟೊಂದು ಜನ ಕನ್ನಡದವ್ರನ್ನ ನೋಡಿದೆ, ಬಟ್ ಮಾತಾಡ್ಸೋಕ್ಕಾಗಲಿಲ್ಲ ಗೈಸ್. ಬನ್ನಿ ಇವಾಗ ನೋಡೋಣ ಏನು ಕತೆ ಏನು ಅಂತ. ಗೈಸ್ ಇದು ಸೆಕೆಂಡ್ ಬಾಕ್ಸ್. ನನ್ನ ಬಾಕ್ಸ್ನು ಕೂಡ ಅವನೇ ಅಕ್ಕ ತಿಂತೀಯ ಅಂತ 50 ಸಲ ಕೇಳಿ ಕೊನೆಗೆ ಓಪನ್ ಮಾಡಿ ಅದನ್ನು ತಿನ್ಸ್ಕೊತಾವನೆ ನೋಡಿ. ನೋಡಪ್ಪ ಇನ್ನೊಂದು ಕೊಡ್ತಾರ ಕೇಳು ಅಂತ. ಗಳಿಗೆ ಮಮ್ಮಿ ಗಳಿಗೆ ಎತ್ತಿದೆ ಇವನ್ನ. ಯಪ್ಪ ಡಬಲ್ ಎಕ್ಸೆಲ್ ಅಲ್ಲ, 3 XL. ಓಕೆ ಗೈಸ್, ಇವಾಗ ಬನ್ನಿ ಕ್ಯಾಬ್ ಬುಕ್ ಮಾಡಿದ್ದೀನಿ. ಮನೆಗೆ ಹೋಗ್ಬೇಕು, ನಮ್ಮ ಮನೆಗೆ ಹೋಗಿ ಅಲ್ಲಿಂದ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿ Airbnb-ಗೆ ಹೋಗ್ಬೇಕು. ಗೈಸ್ ಇವಾಗ ನಾವು ನಮ್ಮ Airbnb ಹತ್ರ ಬಂದ್ವಿ. ಐ ಆಮ್ ಟೋಟಲಿ ಇನ್ ಲವ್ ವಿತ್ ದ Airbnb ಗೈಸ್. ನಮ್ಮಪ್ಪ ನನ್ನ ಮಗಳಿಗೆ ಫುಲ್ಲು ದೇವ್ರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಅಂದ್ಬಿಟ್ಟು ಫುಲ್ ಕುಂಕುಮ ಇಟ್ಬಿಟ್ಟಿದ್ದಾರೆ. ಐ ಆಮ್ ಟೋಟಲಿ ಇನ್ ಲವ್ ವಿತ್ ದಿಸ್ Airbnb. ನೀವು ಎಲ್ಲ ಯಾರು ಲಂಡನ್ಗೆ ಟ್ರಿಪ್ ಅಂತ ಬಂದರೆ ಸೆಂಟ್ರಲ್ ಲಂಡನ್ಗೆ Airbnb ಹುಡುಕ್ತಿದ್ರೆ ಇಷ್ಟಪಟ್ಟು ನಾನು ಇದನ್ನು ನಿಮ್ಮೆಲ್ಲರಿಗೂ ರೆಕಮೆಂಡ್ ಮಾಡ್ತಿದ್ದೀನಿ. ನಿಮ್ಗೆ ಯಾರಿಗಾರು ಬೇಕು ಅಂತ ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಇದ್ರದ್ದು ಲೊಕೇಶನ್ನು ಮತ್ತು ಇದು ನನಗೆ ಆ ಆ್ಯಪಲ್ಲಿ ಸಿಕ್ತು ಏನು ಎತ್ತಾ ಇದ್ರದ್ದೆಲ್ಲ ಡೀಟೇಲ್ಸ್ನ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಬನ್ನಿ ಗೈಸ್ ಇವಾಗ Airbnb ಟೂರ್ ಮಾಡೋಣ. ದಿಸ್ ಇಸ್ ದ ಹೌಸ್ ಎಂಟ್ರೆನ್ಸ್. ನೋಡಿ ಈಚೆಗಡೆನೆ ಬಿನ್ಸ್ ಇದೆ. ಇಲ್ಲಿ ಲಂಡನಲ್ಲಿ ಹೇಗೆ ಅಂದರೆ ನಮ್ಮ ಬಿನ್ಸ್ನ ನಾವೇ ತೊಗೊಂಬಂದು ಹಾಕಬೇಕು, ಆಮೇಲೆ ಕಸದ ಗಾಡಿ ಬಂದು ಎತ್ಕೊಂಡು ಹೋಗ್ತಾರೆ ಇದರಿಂದ. ಸೊ ಗೈಸ್ ಸಿ ದ ಹೌಸ್ ನಂಬರ್ ಗೈಸ್ 81. ಸೊ ಟೋಟಲಿ 9 ಲಕ್ಕಿ ನಂಬರ್ ಗೈಸ್, ನನಗೆ 9. ಎಂಟ್ರ್ ಆಗಿದ ತಕ್ಷಣ ಇದು ಅಯ್ಯೋ ಇರಿ ಗೈಸ್, ದಿಸ್ ಇಸ್ ದ ಎಂಟ್ರೆನ್ಸ್. ಹಿಂಗಿದೆ ಇದು ಮೇನ್ ಡೋರಿಂದ ಎಂಟ್ರಿ ಆದರೆ ಈ ಥರ ಇದೆ. ಇದು ಲಾಕಿಂಗ್ ಸಿಸ್ಟಮ್ ಸ್ವಲ್ಪ ಟ್ರಿಕ್ಕಿ ಆಗಿದೆ, ಡಿಜಿಟಲ್ ಲಾಕ್ ಇದು. ಸೊ ಇದಕ್ಕೆ ಅಂತಲೇ ಸಪ್ರೇಟ್ ಆ್ಯಪ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಹೋಗೋವಂಥದ್ದು. ಇಲ್ಲಿ ಈ ಥರ ಎಂಟ್ರ್ ಆಗಿದ್ದೀನಿ. ಎಂಟ್ರ್ ಆಗಿದ ತಕ್ಷಣವೇ ಇಲ್ಲಿ ಕಿಚನ್ ಇದೆ ಗೈಸ್. ಪ್ರತಿಯೊಂದು ಇದೆ. ಇಲ್ಲಿ ನೋಡಿ ಡಿಶ್ ವಾಷರ್ ಎಷ್ಟು ಕ್ಯೂಟಾಗಿದೆ, ಮಿನ್ನಿ ಡಿಶ್ ವಾಷರ್. ಮತ್ತು ಇಲ್ಲೆಲ್ಲ ಯುಟೆನ್ಸಿಲ್ಸ್ ಇದೆ. ಇದು ಬಿನ್ನು ನೋಡಿ, ಪ್ರತಿ ಯುಟೆನ್ಸಿಲ್ಸು ಇದೆ ಇಲ್ಲಿ. ಇದೆಲ್ಲ ನಾವು ತಂದಿದ್ದು, ನಮ್ಮನೇದು. ಇನ್ನು ಮಿಕ್ಕಿದ ಪ್ಯಾನ್ ಗೀನೆಲ್ಲ ಅವರೇ ಕೊಟ್ಟಿದ್ದಾರೆ ನೋಡಿ. ಅಲ್ಯೂಮಿನಿಯಂ ಫಾಯಿಲು, ಬಟರ್ ಪೇಪರು. ಇಲ್ಲಿ ಸರ್ವಿಸ್ ಜಾಸ್ತಿ ಇಷ್ಟ ಆಯಿತು ಗೈಸ್ ನನಗೆ ನೋಡಿ. ಆಮೇಲೆ ಇದು ಕೂಡ ಇದೆ ಇಲ್ಲಿ. ಇಲ್ಲೂ ಕೂಡ ಒಂಚೂರು ಜಾಗ. ಇದು ಬಂದು ಓವನ್ ಇದೆ. ಮತ್ತು ಇಲ್ಲಿ ಲಂಡನಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಟ್ಯಾಪ್ ವಾಟರ್ ಕುಡಿಯೋದು. ಸೊ ಈ ಥರ ಫಿಲ್ಟರ್ ಬರುತ್ತೆ. ಇದು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಇದು ಕಿರಣ್ ಬಾವ ತೋರಿಸ್ಕೊಟ್ಟಿದ್ದು. ಸೊ ದಿಸ್ ಈಸ್ ದ ಒನ್ ವಿಚ್ ವಿ ಗಾಟ್ ಇಟ್ ಇನ್ ಆಸ್ಟಾ. ಆದರೆ ಇಲ್ಲಿ ಈ ಮನೇಲಿ ವಾಟರ್ ಫಿಲ್ಟರ್ ಅವರೇ ಇಟ್ಬಿಟ್ಟಿದ್ದಾರೆ. ನಾವು ಸುಮ್ಮನೆ ತೊಗೊಂಡ್ವಿ ಗೈಸ್. ಹಳೆ Airbnb-ಲಿ ಏನೂ ಇರಲಿಲ್ಲ, ವರ್ಸ್ಟ್ Airbnb ಅದಂತೂ. ಸೊ ಇದೆಲ್ಲ ಇಂಡಿಯಾದಿಂದ ಕಾರ್ಟೂನ್ ಬಾಕ್ಸ್ ತಂದಿರೋದು. ನಮ್ಮಪ್ಪ ಅಮ್ಮ ಫುಲ್ ಐಟಮ್ಸ್ ಎಲ್ಲ ಇಲ್ಲಿದ್ದಾರೆ. ನಮ್ಮಪ್ಪ ಹೇಗಿದೆ ಅಪ್ಪ ಮನೆ? ನನಗೆ ದೂರ ಅನ್ನಿಸ್ತು. ಓಕೆ ಚೆನ್ನಾಗಿದೆ. ಹೇಗಿದೆಯಮ್ಮ ಮನೆ? ಹಾಂ ಮನೆ ಹೇಗಿದೆ? ಹೇಗಿದೆಯೋ ಮನೆ? ಸೂಪರ್ ಆಗಿದೆ. ಈ ತರ ಮನೆ ಕಟ್ಸ್ಬೇಕು ಬೆಂಗಳೂರಲ್ಲಿ. ಕಟ್ಸ್ಬೇಕು. ಇವ್ನು ದುಡಿದ್ಬಿಟ್ಟು ಇವ್ನು ಕಟ್ಸ್ತಾನಂತೆ ಗೈಸ್ ಈ ಥರ ಮನೆ. ನೋಡಿ ನನಗೆ ಈ ಮನೇಲಿ ಇನ್ನೊಂದು ಏನು ಗೊತ್ತಾ ಇಷ್ಟ ಆಗಿದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಕ್ಯೂಟ್ ಡೈನಿಂಗ್ ಟೇಬಲ್ ಇದೆ. ಇಲ್ಲಿ ಎಲ್ಲ ಐಟಮ್ಸ್ ಇದೆ ಗೈಸ್ ಕ್ಲೀನ್ ಮಾಡ್ಕೊಳಕ್ಕೆ. ಹಳೆ ಮನೇಲಿ ಏನೂ ಇರಲಿಲ್ಲ, ಇನ್ಕ್ಲೂಡಿಂಗ್ ದ ಬಿನ್ ಕವರ್ಸ್. ನೋಡಿ ಇಲ್ಲಿ ಇದನ್ನು ಕೂಡ ಇಟ್ಟಿದ್ದಾರೆ. ಪ್ರತಿ ಒಂದು ಐಟಮ್ ವಾಶ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಇದೆ. ಸೂಪರ್ ಅಂತಲೇ ಹೇಳ್ಬೋದು ಇದು ನೋಡಿ. ವೆರಿ ನೈಸ್. ಆ್ಯಂಡ್ ದೆನ್ ನೋಡಿ ಸ್ಟವ್ ಎಲ್ಲ ಈ ಥರ ಇದೆ ಗೈಸ್. ಮೇನ್ ಪಾರ್ಟ್ಸ್ ಇಲ್ಲೊಂದು TV ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಲಯನ್ ಇದೆ.
ಬುಕ್ಕೆಲ್ಲ ಇಟ್ಟಿದ್ದಾರೆ. ಇಂಟೀರಿಯರ್ ವರ್ಕ್ ಕೂಡ ಚೆನ್ನಾಗಿದೆ. ಇದೇ ಗೊತ್ತಾಗಿದ್ರು ಗೈಸ್ ನಮ್ಮ ಅಪ್ಪ ಆವಾಗಲೇ ಅಷ್ಟು. ಐ ಆಮ್ ಇನ್ ಲವ್ ವಿತ್ ದಿಸ್ ಗೈಸ್. ನೋಡಿ ಹೆಂಗಿದೆ, ಸಿಟ್ಔಟ್ ಥರ ಇದು ಗೈಸ್. ಇಲ್ಲಿ ನೋಡಿ ಫುಲ್ ಆಟಮ್ ಫೀಲ್ಸ್. ವಾವ್, ಸೋ ಗುಡ್. ದಿಸ್ ಈಸ್ ರೈಟ್ ನೆಕ್ಸ್ಟ್ ಟು ಟವರ್ ಬ್ರಿಡ್ಜು. ನೋಡಿ ಅಲ್ಲೊಂದು ಫ್ಲೈಟ್ ಹೋಗ್ತಾ ಇದೆ. ಹೀಗಿದೆ ವ್ಯೂ. ಮತ್ತು ಅಲ್ಲಿ ಲಾಸ್ಟ್ ಫ್ಲೋರಲ್ಲಿ ಪೆಂಟ್ ಹೌಸ್ ಗೈಸ್. ಸೊ ದಿಸ್ ಈಸ್ ಅ 2 BHK ಹೌಸ್ ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಇಲ್ಲಿ ಕೂಡ ಏನೇನೋ ಪೈಪು ಅದು ಇದು ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಕೊಟ್ಟಿದ್ದಾರೆ. ಗೈಸ್ ಕ್ಲೋಸ್ ಮಾಡಿ ಓಕೆ, ಬನ್ನಿ ತೋರಿಸ್ತೀನಿ. ಸೂಟ್ ಕೇಸ್ ಎಲ್ಲ ಎತ್ತಿರಲಿಲ್ಲ. ಇದು ನೋಡಿ ಗೈಸ್, ನಂದು ಮಾತ್ರೆ ಕೊಟ್ಟಿದ್ದು ಹಾಸ್ಪಿಟಲ್ ಪ್ರಗತಿ ಕುಮಾರ್ ಅಂತ ಇದೆ. ನನ್ನ ಮೆಡಿಸಿನ್ಸ್ ತೊಗೋಬೇಕು ಎವ್ರಿಡೇ. ದಿಸ್ ಈಸ್ ದ ಸ್ಟೇರ್ಸ್. ಬನ್ನಿ ಹೋಗೋಣ. ಇಟ್ ಈಸ್ ಲೈಕ್ ಡುಪ್ಲೆಕ್ಸ್ ಥರ, ಟ್ರಿಪ್ಲೆಕ್ಸ್ ಥರ ಆ್ಯಕ್ಚುಲಿ. ಇಲ್ಲಿ ಎಕ್ಸ್ಟ್ರಾ ಬೆಡ್ಡಿಂಗ್ ಕೊಟ್ಟಿದ್ದಾರೆ. ಆಮೇಲೆ ದಿಸ್ ಇಸ್ ದ ವಾಶ್ರೂಮ್ ಗೈಸ್. ಎಷ್ಟು ಹ್ಯೂಜ್ ಆಗಿದೆ ವಾಶ್ರೂಮ್ ನೋಡಿ. ನಂಗೆ ತುಂಬ ಇಷ್ಟ ಆಯಿತು. ದಿಸ್ ಇಸ್ ಮೀ. ಆ್ಯಂಡ್ ದೆನ್ ಇಲ್ಲಿ ದಿಸ್ ಈಸ್ ಒನ್ ಆಫ್ ದ ರೂಮ್. ದಿಸ್ ಈಸ್ ಸೋ ಗುಡ್ ಗೈಸ್. ನೋಡಿ ಇದು ಕೂಡ ಇದೆ. ನಾನು ಆಲ್ರೆಡಿ ನನ್ನ ಸೂಟ್ ಕೇಸ್ ಎಲ್ಲ ಇಟ್ಬಿಟ್ಟಿದ್ದೀನಿ ಇದರಲ್ಲಿ. ಸಿಂಪಲ್ ಆ್ಯಂಡ್ ನೈಸ್ ಆಗಿದೆ ಗೈಸ್. ಪ್ಲೇನಾಗಿ ಈ ಥರ ಇರಬೇಕು, ನನಗೆ ಈ ಥರ ಇಷ್ಟ. ಮತ್ತು ಇಲ್ಲೊಂದಿದೆ. ಅಯ್ಯೋ, ನನಗೆ ನೇಲ್ಸ್ ಹಾಕೊಂಬಿಟ್ಟು ಬೇಡವಲ್ಲ. ಬಟ್ಟೆಗಳು ಇಟ್ಕೊಳ್ಳೋಕ್ಕೆ. ಆಮೇಲೆ ಇಲ್ಲಿ ಕೂಡ ಬ್ಲೈಂಡ್ಸ್ ಅಪ್ ಮಾಡಿದ್ರೆ ರೋಡ್ ಕಾಣುತ್ತೆ ನೋಡಿ, ಮೈನ್ ರೋಡ್ ಎಂಟ್ರೆನ್ಸ್. ವೆರಿ ನೈಸ್. ಇನ್ನೊಂದು ರೂಮ್ ತೋರಿಸ್ತೀನಿ. ಇನ್ನೊಂದು ರೂಮ್ ಇದೆ ಗೊತ್ತಾ, ದಟ್ ಈಸ್ ಲೈಕ್ ದ ಪೆಂಟ್ ಹೌಸ್ ಥರ. ಅದು ಇಲ್ಲಿ ನೋಡಿ, ಆನ್ ದ ವೇ ಹತ್ತಿರ್ಬೇಕಾರೆ ಇಲ್ಲೊಂದು ಮಿರರು. ಆ ರೂಮಿಂದ ಎಕ್ಸಿಟ್, ಅದು ಮೇನ್ ಡೋರು. ಬಂದರೆ ಮತ್ತೆ ಇಲ್ಲಿ ನಾನು, ಇಲ್ಲಿ ಇನ್ನೊಂದು. ಸೊ ದಿಸ್ ಈಸ್ ದ ಪೆಂಟ್ ಹೌಸ್ ಗೈಸ್. ಸೋ ಕ್ಯೂಟ್. ನೋಡಿ ಹೇಗಿದೆ. ಸೊ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆ ಒಂದು. ದಿಸ್ ಈಸ್ ನಾಟ್ ದ್ಯಾಟ್ ಬಿಗ್ ಬಟ್ ಇಟ್ಸ್ ಫೈನ್. ನಿಮಗೆ ಎಷ್ಟೊಂದು ಜನಕ್ಕೆ ಗೊತ್ತಿದ್ದಂಗೆ ಲಂಡನ್ನಲ್ಲಿ ನಿಮಗೆ ಜೆಟ್ ಸ್ಪ್ರೇ ಇಲ್ಲ. ಇಟ್ ಈಸ್ ಓನ್ಲಿ ಟಿಶ್ಯೂ ಪೇಪರ್. ಸ್ನಾನ ಮಾಡುವಂಥ ಜಾಗ ಇಲ್ಲಿ. ಆ್ಯಕ್ಚುಲಿ ನಮ್ಮ ಮನೆಗಳಲ್ಲೆಲ್ಲ ಹೇಗೆ ಅಂದರೆ ಬಾತ್ ಟಬ್ ಒಳಗಡೆ ನಿಂತ್ಕೊಂಡು ಸ್ನಾನ ಮಾಡಬೇಕು. ಇಲ್ಲಿ ಈ ಥರ ಜಾಗ ಕೊಟ್ಟಿದ್ದಾರೆ. ಲಂಡನಲ್ಲಿ ಹಂಗೆ ಗೈಸ್, ತುಂಬ ಡಿಫ್ರೆಂಟು ವಾಶ್ರೂಮು. ಸೊ ವಾಶ್ರೂಮ್ ಕತೆ ಮುಗೀತು. ಬುಕ್ಸ್ ಓದೋರ್ಗಂತೂ ಇದು ತುಂಬ ಇಷ್ಟ ಆಗುತ್ತೆ. ನೋಡಿ ಗೈಸ್, ಎಲ್ಲ ಬುಕ್ಸ್ ಇದೆ. ನಾನಂತೂ ಜೀವನದಲ್ಲಿ ಇರೋ ಬುಕ್ಸೇ ಓದಲ್ಲ. ಸೊ ಐ ಆಮ್ ನಾಟ್ ಅ ಪರ್ಸನ್ ಹೂ ರೀಡ್ಸ್ ಬುಕ್ಸ್. ಇಲ್ಲಿ ಒಂದು ಕ್ಯೂಟ್ ಚೇರ್ ಇದೆ. ಮತ್ತು ದಿಸ್ ಇಸ್ ದ ಬೆಡ್. ಆ್ಯಂಡ್ ಇಲ್ಲೊಂದು ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ದರ್ ಇಸ್ ಅ ಫ್ಯಾನ್ ಹಿಯರ್. ಆ್ಯಂಡ್ ಇದು ಫ್ಲೋರಿಂಗ್ ಎಲ್ಲ ಬಂದು ಫ್ಲೋರ್ ಹೀಟರ್ಸ್ ಗೈಸ್. ಫ್ಲೋರ್ ಹೀಟರ್ಸ್ ಅಂತ ಅಂದರೆ ಫ್ಲೋರ್ ಒಳಗಡೆನೆ ಫುಲ್ ಹೀಟರ್ ಇರುತ್ತೆ. ಸೊ ನಾವು ನಡೀತಿರ್ಬೇಕು ನೋಡಿ, ಆಲ್ರೆಡಿ ಕಾಲೆಲ್ಲ ಬಿಸಿ ಬಿಸಿ ಆಗ್ತದೆ. ಕಾಲು ಬಿಸಿ ಆದರೆ ಫುಲ್ ಬಾಡಿ ಬಿಸಿ ಇರುತ್ತೆ. ಕಾಲು ಏನಾದ್ರು ತಣ್ಣಗಾಗ್ಬಿಟ್ರೆ ಫುಲ್ ಬಾಡಿ ಇದಾಗುತ್ತೆ. ಇದು ನೋಡಿ ಗೈಸ್, ಇದು ವರ್ಕ್ ಮಾಡೋರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕುತ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ವರ್ಕ್ ಮಾಡ್ಬೋದು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ನೈಸ್ ಪಾರ್ಟ್ ಇನ್ ದಿಸ್ ಹೌಸ್. ಇಲ್ಲಿ ಕೂಡ ವ್ಯೂ ಕಾಣುತ್ತೆ. ಏನು ವ್ಯೂ ಕಾಣುತ್ತೆ? ಸಿಟಿ ವ್ಯೂ ಕಾಣುತ್ತೆ ಗೈಸ್. ಇಲ್ಲಿಂದ ಬೆಳಗ್ಗೆ ತೋರಿಸ್ತೀನಿ. ಇವಾಗ ನನ್ನ ರಿಫ್ಲೆಕ್ಷನ್ನೇ ನನಗೆ ಕಾಣಿಸ್ತಿದೆ. ಬಿಕಾಸ್ ಆಲ್ಮೋಸ್ಟ್ ಟೈಮು ನಾವಿವತ್ತು ದೇವಸ್ಥಾನಕ್ಕೆ ಹೋಗಿ
ರೆಸ್ಟ್ ಮಾಡಿ ಮುಗಿಸೋಷ್ಟರಲ್ಲೇ ನೋಡಿ 8:30 ಆಗಿದೆ. ಬ್ಯಾಂಗ್ಳೂರಲ್ಲಿ ಆಲ್ರೆಡಿ 2 ಗಂಟೆ ಗೈಸ್. ಅಷ್ಟೇ ಗೈಸ್, ನೋಡಿ ಇಲ್ಲಿ ಹೆಂಗಿದೆ ಇದು, ಕ್ಯೂಟ್ ಅಲ್ಲ? ಅಷ್ಟೇ. ಹಾಪ ಹಾಂ, ರೂಮಲ್ಲಿ ಸಪ್ರೇಟ್ ಹೀಟರ್ಸ್ ಇದೆಯಂತೆ, ಅದನ್ನು ಟರ್ನ್ ಆನ್ ಮಾಡಬೇಕು. ಹಾಂ, ಇಲ್ಲೂ ಮಾಡಿಬಿಡ್ತೀನಿ. ಬನ್ನಿ ಗೈಸ್, ಹೀಟರ್ ಆನ್ ಮಾಡೋಣ. ಅದು ಹೀಟ್ ಆಗೋಕ್ಕೆ ನೋಡಿ ಈ ಥರ ಇದೆ, ಹಿಂಗಿರುತ್ತೆ, ಹಿಂಗೆ ತಿರುಗಿಸಿ ಹಿಂಗೆ ಒತ್ತಬೇಕು. ಸೊ ಅದು ಹೀಟ್ ಆಗೋಷ್ಟರಲ್ಲಿ ಇದೇನೋ ಹಿಂಗೆ ತೋರಿಸ್ತಾ ಇದೆ. ಹಾಂ, ಹೀಟ್ ಆಗೋಷ್ಟರಲ್ಲಿ ಸ್ವಲ್ಪ ಹೊತ್ತಾಗುತ್ತೆ, ಒಂದು 1/2 hour 1 hour ಆಗುತ್ತೆ. ಫುಲ್ ವುಡನ್ ಫ್ಲೋರಿಂಗ್ ಗೈಸ್. ಅದೇ ಒಂದೊಂದು ಫ್ಲೋರಲ್ಲಿ ಒಂದೊಂದು ರೂಮ್ ಇದೆ, ಚೆನ್ನಾಗಿದೆ. ಐ ಪರ್ಸ್ನಲಿ ಲವ್ ಇಟ್. ಸೊ ಇಟ್ಸ್ ಪ್ರೆಟಿ ಫೈನ್ ಅಂತ ಹೇಳ್ಬೋದು. ನಾನು ಇನ್ಮೇಲೆ ಒಂದು ನ್ಯೂ ರೂಲ್ ಫಾಲೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಎವ್ರಿ ಡೇ ನೀವೆಲ್ಲ ಅಫ್ಕೋರ್ಸ್ ನಾನು ವ್ಲಾಗ್ ಹಾಕೋಷ್ಟರಲ್ಲಿ ಸಾಯಂಕಾಲ ಆಗಿರುತ್ತೆ ಇಂಡಿಯಾಲಿ. ಇನ್ನೇನು ಇಂಡಿಯಾಗೆ ನಾನು ಬರ್ತಾ ಇದ್ದೀನಿ. ಈ ವ್ಲಾಗ್ ನಾನು ಅಪ್ಲೋಡ್ ಮಾಡಿದಾಗ ಆಲ್ರೆಡಿ ಇಂಡಿಯಾದಲ್ಲಿ ಇರ್ತೀನಿ. ಹೊಸ ರೂಲು ಅಂದರೆ ನಾನು ಫಾಲೋ ಮಾಡಬೇಕು ಮತ್ತು ನನ್ನ ಸಬ್ಸ್ಕ್ರೈಬರ್ಸು ಫಾಲೋ ಮಾಡಲಿ ಅಂತ. ಏನಂದರೆ ಇವಾಗ ಎಲ್ಲರೂ ಬ್ರಷು ಒಂದ್ಸಲಿ ಮಾಡ್ತಾರಲ್ವ ದಿನಕ್ಕೆ. ನಾನೇನು ಅಂದ್ಕೊಂಡೆ ಅಂತ ಅಂದರೆ ಲೆಟ್ ಅಸ್ ಬ್ರಷ್ ಟ್ವೈಸ್ ಎ ಡೇ, ಬಿಕಾಸ್ ಹಲ್ಲು ಹೆಲ್ದಿ ಆಗಿರುತ್ತೆ ಗೈಸ್. ಹಲ್ಲು ಹೆಲ್ದಿ ಆಗಿದ್ದರೆ ಅದೊಂಥರ ಮೇನ್ ಥಿಂಗ್ ಅಲ್ವಾ ಅಲ್ಲೇ. ಸೊ ಅದಕ್ಕೆ ನನಗಂತೂ ಒಂದು ಚಾಕ್ಲೇಟ್ ತಿಂದು ಚಿಕ್ಕ ವಯಸ್ಸಿಂದ ಆಲ್ರೆಡಿ ರೂಟ್ ಕೆನಾಲು ಫಿಲ್ಲಿಂಗು ಎಲ್ಲ ಆಗಿಬಿಡಿದೆ. ಇನ್ಮೇಲೆ ಇದೊಂದು ಆವರಿಸ್ಕೊಳ್ಳೋಣ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಐ ಶುಡ್ ಬ್ರಷ್ ಟ್ವೈಸ್ ಎ ಡೇ, ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತು ಸಾಯಂಕಾಲ ಮಲಗಬೇಕಾರೆ. ಮತ್ತು ಯಾರು ನನ್ನ ವ್ಲಾಗ್ ನೋಡ್ತಿರ್ತೀರಲ್ಲ ಹಂಗೆ ವ್ಲಾಗ್ ನೋಡ್ಕೊಂಡು ನೀವು ಎಲ್ಲ ಬ್ರಷ್ ಮಾಡಿ. ಇದನ್ನು ಫಾಲೋ ಮಾಡೋಣ ಈ ರೂಲ್ನ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ದಿನ ಫಾಲೋ ಮಾಡ್ತೀನೋ ಏನೋ ಗೊತ್ತಿಲ್ಲ, ಬಟ್ ಲೆಟ್ ಅಸ್ ಸಿ. ಸೊ ನೀವೆಲ್ಲ ಪ್ಲೀಸ್ ಬ್ರಷ್ ಟ್ವೈಸ್ ಎ ಡೇ. ಮತ್ತು ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿರ್ತೀರೋ ಇನ್ಮೇಲೆ ನಾನು ಮಾತ್ರೆ ತೊಗೋಬೇಕು, ಕ್ಯಾಲ್ಶಿಯಮ್ಸು ವಿಟಮಿನ್ಸು ಅದೆಲ್ಲ ತುಂಬ ಬಾಡಿ ಲೋ ಆಗಿತ್ತು, ಅದರ ರಿಲೇಟೆಡ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಆ ಟ್ಯಾಬ್ಲೆಟ್ಸ್ನ ನಾನು ಡೈಲಿ ತೊಗೋಬೇಕು. ನಾನು ಹೊರತೋಗ್ಬಾರ್ದು. ನಿಮಗೂ ಎಲ್ಲ ಯಾರಿಗಾರು ಲೈಕ್ ಡೈಲಿ ಟ್ಯಾಬ್ಲೆಟ್ಸ್ ತೊಗೊಳಕ್ಕಿರುತ್ತೆ ಗೊತ್ತು. ನೀವು ಯಾರು ಕೂಡ ಟ್ಯಾಬ್ಲೆಟ್ಸ್ ತೊಗೊಳೋದು ಸ್ಕಿಪ್ ಮಾಡಬಾರ್ದು. ಫಸ್ಟ್ ಒಂದು ಬ್ರಷ್ ಮಾಡೋಕ್ಕೆ, ಇನ್ನೊಂದು ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ. ಯಾರೆಲ್ಲ ವಯಸ್ಸಾದವರು ನನ್ನ ವ್ಲಾಗ್ಸ್ ನೋಡ್ತಿದ್ರೆ ಅವರು ಕೂಡ ಟ್ಯಾಬ್ಲೆಟ್ಸ್ ಆನ್ ಟೈಮ್ ತೊಗೊಳ್ಳಿ ಅನ್ನೋಕ್ಕೆ. ಇದೊಂದು ಅಲಾರಾಮ್ ಥರ, ಜಸ್ಟ್ ಲೈಕ್ ಟು ಕೀಪ್ ಅವರ್ ಸೆಲ್ಫ್ ಹೆಲ್ದಿ ಅನ್ನೋಕ್ಕೆ. ಅಷ್ಟೇ ಗೈಸ್, ಇಷ್ಟಾಗಿತ್ತು ಇವತ್ತಿನ ವ್ಲಾಗ್. ಇವತ್ತು ಇಡೀ ದಿನ ಹೀಗಿತ್ತು. ದರಿಯಾ ಶಿವ ನಿಮ್ಮೆಲ್ಲರನ್ನೂ ತಂಪಾಗಿಡ್ಲಿ, ಖುಷಿಯಾಗಿಡ್ಲಿ. ನೀವೇನೇನು ಅಂದ್ಕೊಂಡಿದ್ರೋ ಜೀವನದಲ್ಲಿ ಎಲ್ಲ ಆಗಲಿ. ಸೊ ಎಲ್ಲ ಖುಷಿಯಿಂದ ಆರಾಮಾಗಿರಿ ಅಂತ ದೇವರಲ್ಲಿ ನಾನು ಬೇಡ್ಕೋತೀನಿ. ಇಷ್ಟಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಕಮೆಂಟು ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಾಯ್ ಮಾಡೋ. ಬಾಯ್ ಗೈಸ್. ನಮ್ಮಪ್ಪ ಮೇಲ್ಗಡೆ ಫ್ರೆಶ್ ಅಪ್ ಆಗಕ್ಕೆ ಹೋದ್ರು. ಸೊ ಅವ್ರ ಕಡೆಯಿಂದನೂ ಬಾಯ್. ಸಿ ಯು.